ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ನಮಗೆ ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಭಗವಂತನಲ್ಲಿ ನಾವು ಭಕ್ತಿ ಮಾಡಬೇಕು. ಅದಕ್ಕೆ ಭಗವಂತನ ಬಗ್ಗೆ ನಾವು ತಿಳಿಯಬೇಕು. ಆ ಜ್ಞಾನ ನಮಗೆ ಬೇಕಾಗತ್ತೆ. ಭಗವಂತ ಎಂತಾದವ ಎಂದು ಗೊತ್ತಾದ್ರೇನೆ ನಾವು ಅವನ ಮೇಲೆ ಪ್ರೀತಿ ಮಾಡಕ್ಕಾಗತ್ತೆ. ಆ ಭಾವನೆಯನ್ನು ನಮಗೆ ಕೊಡುವವಳೇ ಭಾರತೀ ದೇವಿ. ಭಾರತೀ ದೇವಿ ವಾಯುದೇವರ ಪತ್ನಿ. ಸರಸ್ವತಿ ಮತ್ತು ಭಾರತೀ ದೇವಿ ಇಬ್ರು ಒಂದೇ ಸಮಾನರು. ಸೊ ಒಂದು ರೀತಿಯಲ್ಲಿ ಜ್ಞಾನವನ್ನು ಭಾರತೀ ದೇವಿಯು ನಮಗೆ ಅನುಗ್ರಹ ಮಾಡುತ್ತಾಳೆ. ಭಗವಂತನಲ್ಲಿ ಭಕ್ತಿಯನ್ನು ನಮಗೆ ಕೊಡುತ್ತಾಳೆ. ಅವಳು ನಮ್ಮ ಮನಸ್ಸಲ್ಲಿ ಭಕ್ತಿಯ ಭಾವನೆ ಇದ್ದರೆ ಅದನ್ನು ಚೆನ್ನಾಗಿ ಬೆಳೆಸಿ ಭಗವಂತನ ಬಗ್ಗೆ ಜ್ಞಾನವನ್ನು ಕೊಟ್ಟು ನಮಗೆ ಭಗವಂತನಲ್ಲಿ ದಿನದಿನಕ್ಕೆ ಭಕ್ತಿ ಹೆಚ್ಚಾಗುವಂತೆ ಮಾಡುತ್ತಾಳೆ. ಆ ಭಕ್ತಿಯಿಂದಲೇ ಸಕಲ ಭಗವದ್ಭಕ್ತರು ಎಲ್ಲ ಅನುಗ್ರಹವನ್ನು ಪಡೆದಿದ್ದಾರೆ. ದ್ರೌಪದಿ ದೇವಿ ಕಷ್ಟಕಾಲದಲ್ಲಿ ಭಗವಂತನ ಸ್ಮರಣೆಯಿಂದ ಭಗವಂತನ ಭಕ್ತಿಯಿಂದಲೇ ಅವಳು ರಕ್ಷಣೆಯಾದಳು. ಮತ್ತೆ ಪಾಂಡವರು ಸಕಲ ಕಷ್ಟವನ್ನು ನೋಡಿದರೂ ಕೊನೆಗೆ ಅವರು ವಿಜಯವನ್ನೇ ಪಡೆದರು. ಪ್ರಹ್ಲಾದನು ಎಂಥ ಕಷ್ಟ ಬಂದರೂ ಭಗವಂತನ ಬಗ್ಗೆ ಭಕ್ತಿ ಇದ್ದ ಕಾರಣ ಕೊನೆಗೆ ಅವರು ಭಗವಂತನ ದರ್ಶನವನ್ನೇ ಪಡೆದರು. ಈ ರೀತಿಯಲ್ಲಿ ಭಗವಂತನ ಭಗವಂತನ ಮೇಲೆ ಭಕ್ತಿ ಮಾಡಿದರೆ ನಮಗೆ ಖಂಡಿತ ಜಯ ಸಿಗ್ತದೆ. ಪುರಂದರ ವಿಠಲನ ನಂಬುವಂತ ಒಂದು ದಾಸರ ಪದ ಹೇಳ್ತಾರೆ. ಆ ನಂಬಿಕೆಯೇ ಭಕ್ತಿ. ಬಿಡಲಾರದ ನಂಟು ಅಂತ ಹೇಳ್ತಾರಲ್ಲ, ಆ ಪ್ರೀತಿ, ಆ ಭಾವನೆ, ಮನಸ್ಸಿನ ಭಾವನೆ ಭಗವಂತನಲ್ಲಿ ಇವ ನನ್ನವ ಶ್ರೀನಿವಾಸ ಅಂತ ನಾವು ಹೇಳ್ತೀವಲ್ಲ, ಆ ತರ ಸ್ವಾಮಿ ನೀನು ನನ್ನವ, ಮಮ ಸ್ವಾಮಿ ಅಂತ ಪುರಂದರ ಗದ್ಯದಲ್ಲಿ ತಿಳಿಸ್ತಾರೆ ಆ ಪುರಂದರದಾಸರು. ಆ ರೀತಿಯಲ್ಲಿ ಸ್ವಾಮಿ ನೀನು ನನ್ನವ, ಮಮ ಸ್ವಾಮಿ, ಗುಣಪೂರ್ಣ, ದೋಷ ದೂರ, ಆ ತರ ನಾವು ಭಗವಂತನಲ್ಲಿ ಪ್ರೇಮ ಭಾವದಿಂದ ಅವನ ಗುಣಗಳನ್ನು ಚಿಂತನೆ ಮಾಡಿ ಭಕ್ತಿ ಮಾಡಿದರೆ ನಮಗೆ ದಿನದಿನಕ್ಕೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಅದು ನಮಗೆ ಮುಂದೆ ಸಕಲ ಸೌಭಾಗ್ಯಗಳನ್ನು ತಂದುಕೊಡುತ್ತದೆ. ಆ ಭಕ್ತಿ ಭಾವವನ್ನು ನಮಗೆ ಮನಸ್ಸಲ್ಲಿ ಉಂಟು ಮಾಡುವವಳು ಭಾರತೀ ದೇವಿ. ಆ ಭಾರತೀ ದೇವಿಯನ್ನು ನಾವು ನಿತ್ಯವೂ ಸ್ಮರಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಅವಾಗ ಅವರ ಅನುಗ್ರಹ ನಮಗೆ ಸತತವಾಗಿ ಸಿಗ್ತದೆ. ಇದಕ್ಕೆ ಒಂದು ದಾಸರ ಪದ ಇದೆ, ಅದರ ಸ್ವಲ್ಪ ತಿಳಿಯೋಣ. ಅದ್ರ ಬಗ್ಗೆ ಶರಣು ಭಾರತಿ ದೇವಿಗೆ, ಶರಣು ಭಾರತಿ ದೇವಿಗೆ, ಶರಣು ವಾಯುರಮಣಿಗೆ, ಶರಣು ಶರಣರ ಪೊರೆವ ಕರುಣಿಗೆ, ಶರಣು ಸುರವರ ದೇವಿಗೆ. ಭಾರತೀ ದೇವಿಯನ್ನು ಪುರಂದರದಾಸರು ಪ್ರಾರ್ಥನೆ ಮಾಡ್ತಾರೆ. ತಾಯಿ, ನಿನಗೆ ನಾನು ಶರಣು ಹೋಗಿದ್ದೇನೆ, ನೀನೇ ನನಗೆ ಆಶ್ರಯ. ನೀನು ಇಂದ್ರಾದಿ ದೇವತೆಗಳಿಗೆಲ್ಲ ವರವನ್ನು ಕೊಡ್ತೀಯ, ಆ ರೀತಿಯಲ್ಲಿ ನನಗೂ ನೀನು ಅನುಗ್ರಹ ಮಾಡು ಅಂತ ಹೇಳ್ತಾರೆ. ಎರಡನೇ ಪದ್ಯದಲ್ಲಿ ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ, ಚರಣ ಕಮಲಕ್ಕೆ ಮೊರೆಯ ಹೊಕ್ಕನು, ಕರುಣಿಸೆನಗೆ ಮತಿಗಳ. ತಾಯಿ, ನಿನ್ನ ಚರಣ ಕಮಲಕ್ಕೆ ನಾನು ಶರಣಾಗಿದ್ದೀನಿ, ನನಗೆ ಸನ್ಮತಿಗಳನ್ನು ಕೊಡು, ಭಗವಂತನಲ್ಲಿ ಇಚ್ಛೆಯನ್ನು ಕೊಡು, ಭಗವಂತನಲ್ಲಿ ಪ್ರೀತಿಯನ್ನು ಕೊಡು. ಆ ರೀತಿಯಲ್ಲಿ ದಾಸರು ಕೇಳ್ಕೋತಾರೆ. ಮತ್ತೆ ಕೊನೆಯ ಪದ್ಯದಲ್ಲಿ ಪಕ್ಷಿ ವಾಹನ ಲಕ್ಷ್ಮೀ ರಮಣ ದಕ್ಷ ಪುರಂದರ ವಿಠಲನೋಳ್, ಅಕ್ಷಯದಿಂದಲಿ ಕೊಟ್ಟು ಬಕುತಿಯ ರಕ್ಷಿಸೆನ್ನನು ಅನುದಿನ. ಶರಣು ಭಾರತಿ ದೇವಿಗೆ, ಶರಣು
ವಾಯುರಮಣಿಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಸುರವರ ದೇವಿಗೆ ಅಕ್ಷಯದಿಂದಲೇ ಕೊಟ್ಟು ಭಕ್ತಿಯ ರಕ್ಷಿಸೆನ್ನನು ಅನುದಿನ. ನಮಗೆ ಈ ಭಕ್ತಿ ಸುಮ್ಮನೆ 4 ದಿವಸ ಇದ್ದು ನಮಗೇನೋ ಪ್ರಮೋಷನ್ ಸಿಗ್ಬೇಕು ಅಂತ ಹೇಳಿ ಅಪ್ಲೈ ಮಾಡ್ತೀವಿ. ಭಗವಂತನಲ್ಲಿ ಭಕ್ತಿ ಮಾಡಿದ್ವಿ, ಪ್ರಮೋಷನ್ ಸಿಕ್ತು, ತಕ್ಷಣ ಭಗವಂತನನ್ನು ಮರ್ತು ಬಿಡ್ತೀವಿ. ಆ ತರ ಇರಬಾರ್ದು. ಅಕ್ಷಯದಿಂದಲೇ ಭಕ್ತಿಯನ್ನು ಕೊಡು. ಈ ಭಕ್ತಿ ಯಾವಾಗಲೂ ನಮಗೆ ಸತತವಾಗಿ ನಮಗೆ ಮನಸ್ಸಲ್ಲಿ ಬರ್ತಾ ಇರಬೇಕು. ಇದು ದಿನಕ್ಕೆ ಹೆಚ್ಚಾಗ್ತಾ ಇರಬೇಕು. ನಾವು ಮೋಕ್ಷ ಪಡೆಯುವವರೆಗೆ ಈ ಭಕ್ತಿ ನಮ್ಮ ಮನಸ್ಸಲ್ಲಿ ಇರಬೇಕು. ಆ ಭಾವನೆಯನ್ನು ನೀನು ತಂದು ಕೊಡಮ್ಮ ತಾಯಿ ಎಂದು ನಾವು ಭಾರತೀ ದೇವಿಯನ್ನು ವಾಯುದೇವರ ಸಹಿತ ಭಾರತಿ ವಾಯುದೇವರ ಸಹಿತ ಭಾರತೀ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿ ನಿತ್ಯವೂ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿದರೆ ಭಾರತೀ ದೇವಿ ನಮಗೆ ಅನುಗ್ರಹ ಮಾಡುತ್ತಾಳೆ. ಭಗವಂತನು ಪ್ರೀತನಾಗ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು.